ಉದಯಾತ ಇವತ್ತಿನ ದಿನ ನಮ್ಮ ಜೊತೆ ದತ್ತ ಭಾಗವತ ದತ್ತ ಮಹಾರಾಜರ ಒಂದು ಮಹಾನ್ ಗ್ರಂಥವನ್ನ ಬರೆದಿರ್ತಕ್ಕಂಥ ಹಂಸಕವಿ, ನಾವು ಇವರನ್ನ ಹಂಸಕವಿ ಅಂತಾನೆ ಕರೀತಾ ಇದ್ದೀವಿ. ಇವರು ಬೀದರ್ನ ಒಂದು ಪೊಲೀಸ್ ಅಧಿಕಾರಿಯಾಗಿ ರಿಟೈರ್ಮೆಂಟ್ ಆಗಿದ್ದಾರೆ. ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಕೂಡ ಒಂದು ದತ್ತನ ಸೇವೆಯಲ್ಲಿ ಬಂದಿದ್ದಾರೆ. ಇವತ್ತು ಈ ದೇವಸ್ಥಾನ, ಈ ಒಂದು ಪ್ರಾರ್ಥನಾ ಹಾಲ್ ನಿರ್ಮಾಣ ಆಗಕ್ಕೆ ಇವರ ಒಂದು ದೊಡ್ಡ ಮಹಾನ್ ಕೆಲಸ ಇದರಲ್ಲಿ ಇದೆ. ಖಂಡಿತವಾಗಿಯೂ ನಮ್ಮ ಹಿಂದೆ ತನು ಮನ ಧನದಿಂದ ಹಿಂದೆ ನಿಂತು ಸಹಾಯ ಮಾಡಿದ್ದಾರೆ. ಇವತ್ತಿನ ದಿನ ಈ ದೇವಸ್ಥಾನದ ಬಗ್ಗೆ ಒಂದು 2 ಮಾತುಗಳನ್ನ ಇವರು ಹೇಳ್ತಾರೆ. ನೀವು ದಯಮಾಡಿ ಅದರನ್ನ ಆಲಿಸಬೇಕು ಅಂತ ಹೇಳ್ತಾ ಎಲ್ಲಾ ಯೂಟ್ಯೂಬ್ ವ್ಯೂವರ್ಸ್ಗೂ ಕೇಳ್ತಾ ಇದ್ದೀನಿ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಸಮಸ್ತ ಭೂಲೋಕದ ಎಲ್ಲ ಜೀವಿಗಳಿಗೂ ಜೈ ಗುರುದೇವ ದತ್ತರಿ. ನಾನು ಹಂಸಕವಿ ಅಂತ ಹೇಳಿ ಬೀದರ್ ನಿವಾಸಿ, ಕನ್ನಡ ನಾಡಿನ ಕಿರೀಟಪ್ರಾಯವಾಗಿರ್ತಕ್ಕಂಥ ಜಿಲ್ಲೆ. ನಾನು ಸುಮಾರು 45 ವರ್ಷದಿಂದ ಉತ್ತರ ಕರ್ನಾಟಕದ ದತ್ತ ಕ್ಷೇತ್ರವಾಗಿರ್ತಕ್ಕಂತಹ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಗಾಣಗಾಪುರಕ್ಕೆ ಏನಂತಂದ್ರೆ ಹೋಗ್ತಾ ಇರ್ತಿದ್ದೆ. ನನಗೆ ಬಾಲ್ಯದಿಂದಲೂ ಕೂಡ ಏನಂತಂದ್ರೆ ದತ್ತಾತ್ರೇಯನ ಬಗ್ಗೆ ಬಹಳ ಭಕ್ತಿ. ನಮ್ಮ ವಂಶ ಪರಂಪರವಾಗಿ ಆ ಭಕ್ತಿ ನಡ್ಕೊಂಡು ಬಂದಿರತಕ್ಕಂಥದ್ದು. ಹೀಗೆ ಒಂದು ಸಲ ಏನಂತಂದ್ರೆ ನಾನು ಯಾರನ್ನು ಗುರುಗಳನ್ನ ಮಾಡ್ಕೊಳ್ಬೇಕು ಅಂತಂದಾಗ ಗಾಣಗಾಪುರ ದತ್ತಾತ್ರೇಯನ ಕ್ಷೇತ್ರಕ್ಕೆ ಹೋಗಿ, ನೀನೇ ನನ್ನ ಗುರುದೇವ, ಮತ್ತ ಜಗತ್ತಿನಲ್ಲಿ ಮತ್ಯಾರಿದ್ದಾರಪ್ಪ ಅಂತ ಹೇಳಿ ಆ ದತ್ತಾತ್ರೇಯನ ಒಂದು ಕಟ್ಟಿಗೆ ಏನಂತಂದ್ರೆ ಹಣೆ ಹೊಡೆದೆ. ಅಂದಿನಿಂದ ಏನಂತಂದ್ರೆ ನಾನು ಕೂಡ ಈ ದತ್ತಾತ್ರೇಯನ ಬಗ್ಗೆ ಏನಂತಂದ್ರೆ ಭಕ್ತನಾದೆ. ಅಷ್ಟೇ ಅಲ್ಲ, ನಾನು ಒಬ್ಬ ಸಾಹಿತಿ ಆಗಿದ್ದರಿಂದ ಒಂದೊಂದೇ ಪುಸ್ತಕ ಬರಿತಾ ಹೋದಂಗೆ ದತ್ತಾತ್ರೇಯನ ಬಗ್ಗೆ ಯಾಕೆ ಬರಿಬಾರದು ಅಂತ ಅನಿಸ್ತು. ಅದರಲ್ಲಿ ಏನಂತಂದ್ರೆ ದತ್ತಾತ್ರೇಯನ ಬಗ್ಗೆ ಅಧ್ಯಯನ ಕೈಕೊಂಡೆ. ಮೂಲ ದತ್ತಾತ್ರೇಯ ಅನುಶಯ ಮತ್ತು ಅತ್ರಿ ಋಷಿಯ ಚಿದ್ಗರ್ಭದಿಂದ ಈಗ ಇನ್ನು ಮುಂದುವರೆದು ಹೇಳಬೇಕಾಗಿದ್ರೆ ಏನಂತಂದ್ರೆ ಈ ದತ್ತಾತ್ರೇಯನ ಬಗ್ಗೆ ಪುಸ್ತಕ ಮೂಲಕ, ಹಲವು ಕೃತಿಗಳ ಮೂಲಕ ಏನಂತಂದ್ರೆ ನಾವು ಹೊರಗೆ ತಂದೀವಿ. ಮುಂದೆ ಆ ಪುಸ್ತಕಗಳು ಕೂಡ ಏನಂತಂದ್ರೆ ವಿವಿಧ ಭಾಷೆಗಳಿಗೆ ಕೂಡ ಏನಂತಂದ್ರೆ ಟ್ರಾನ್ಸ್ಲೇಷನ್ ಕಾರ್ಯ ಮುಂದುವರೆದೀವಿ. ಆದ್ರೆ ದತ್ತ ಭಗವಂತನ ಹಲವು ಕ್ಷೇತ್ರಗಳಿಗೆ ಏನಂತಂದ್ರೆ ಈ ಲೋಕವಾಸಿಗಳೇನಂತಂದ್ರೆ ಹೋಗ್ಬೇಕಾಗಿದ್ರೆ ದೂರದ ಕ್ಷೇತ್ರಗಳಂತ ಹೇಳಿ ತಿಳ್ಕೊಂಡು ನಮ್ಮದೇ ಆಗಿರ್ತಕ್ಕಂಥ ಕೆಲವೊಂದು ದತ್ತ ಭಕ್ತರಿಗೆ ಏನಂತಂದ್ರೆ ಕೂಡಿಸ್ಕೊಂಡು ಏನಂತಂದ್ರೆ ವಿಚಾರ ಮಾಡಿ ಅಲ್ಲಲ್ಲ ದತ್ತ ಮಂದಿರಗಳು ಕೂಡ ನಿರ್ಮಾಣ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿದೀವಿ. ಅದರಲ್ಲಿ ಏನಂತಂದ್ರೆ ಅವಧೂತ ಸೇವಾ ಟ್ರಸ್ಟ್ ಬೀದರ್ ವತಿಯಿಂದ ಏನಂತಂದ್ರೆ ಬೀದರ್ ಜಿಲ್ಲೆಯಲ್ಲಿ 2 ಮಹಾನ್ ಟೆಂಪಲ್ಗಳು ನಿರ್ಮಾಣ ಮಾಡಿ, ಮುಂದೆ ಏನಂತಂದ್ರೆ ಬೇರೆ ಬೇರೆ ಕಡೆ ಕೂಡ ಈ ದತ್ತ ಟೆಂಪಲ್ಗಳ ನಿರ್ಮಾಣ ಆಗಲಿ ಅಂತಕ್ಕಂಥ ಸಂಕಲ್ಪದೊಂದಿಗೆ ಅಲ್ಲಲ್ಲೇನಂತಂದ್ರೆ ಭಕ್ತರನ್ನ ನಾವು ಕೂಡಿಸ್ಕೊಂಡಿವಿ. ಆ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ದೃಷ್ಟಿಗೆ ಬಿದ್ದಂತ ಈ ದತ್ತನ ಆರಾಧಕರಾಗಿರ್ತಕ್ಕಂತಹ ವ್ಯಕ್ತಿ ಅಂತಂದ್ರೆ ಸಂತೋಷ್ ಪತಂಗಿ ಅಂತೇಳಿ ಅವರು ಬೆಂಗಳೂರಿನ ಗಂಗಾನಗರ್ ನಿವಾಸಿಗಳು. ಈ ಯೂಟ್ಯೂಬ್ ಚಾನಲ್ದಿಂದ ಏನಂತಂದ್ರೆ ನಮ್ಮ ಸಂಪರ್ಕಕ್ಕೆ ಬಂದ್ರು. ಅವ್ರೇನಂತಂದ್ರೆ ಒಂದು ಸಲ ತಮ್ಮ ಕಥೆಯನ್ನು ಹೇಳ್ಕೊಂಡ್ರು. ಸುಮಾರು ವರ್ಷಗಳ ಹಿಂದೆ ಏನಂತಂದ್ರೆ ಈ ದತ್ತಾತ್ರೇಯನ ಒಂದು ಚಿಕ್ಕ ಮೂರ್ತಿ ಒಬ್ಬ ಭಕ್ತರು ಕೊಟ್ಟಿದ್ದಾರೆ, ಆ ಮೂರ್ತಿ ಏನು ಮಾಡಬೇಕು ಗುರುವೆ ಅಂತ ಕೇಳಿದ್ರು. ಆಗ ಆ ಒಂದು ಇವ್ರದೊಂದು ಪರಿಸ್ಥಿತಿಯನ್ನಂತಂದ್ರೆ ನಾನು ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಸಾಹಿತ್ಯ ಆಗಿದ್ದರಿಂದ. ಅವ್ರು ಹೇಳಿದ್ರು, ನಾನೊಬ್ಬ ಟೇಲರಿಂಗ್ ವರ್ಕ್ ಮಾಡಿ ಏನಂತಂದ್ರೆ ಒಂದು ಮನೆ ಬಾಡಿಗೆಯಲ್ಲಿ ಇದ್ದುಕೊಂಡು ಈ ಮೂರ್ತಿ ನನ್ನ ಪಾಲಿಗೆ ಬಂದಿದೆ, ಇದನ್ನು ಏನು ಮಾಡಲಿ ಅಂತ ಕೇಳ್ಕೊಂಡಾಗ ನಾನು ಇಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಗೆಳೆಯರಿಗೆ ವಿಚಾರ ಮಾಡಿದೆ, ನಮ್ಮ ಒಂದು ಟೀಮು ನನ್ನ ಆತ್ಮೀಯರಿಗೆಲ್ಲ ವಿಚಾರಿಸ್ಕೊಂಡೆ. ಈ ಮೂರ್ತಿ ಗಂಗಾನಗರದಲ್ಲಿ ಬೆಂಗಳೂರಿನಲ್ಲೇ ಕೂಡ್ಕೊಳ್ಬೇಕು, ಮೂರ್ತಿ ಚಿಕ್ಕದಾದ್ರೂ ಅದು ಎಲ್ಲಿ ಕೂಡ್ತದ ಆ ಒಂದು ಜಾಗದ ಪ್ರಭಾವ ಇಡೀ ಲೋಕ ತುಂಬಾ ಬೆಳಗ್ತದ ಅಂತಕ್ಕಂಥ ಒಂದು ಅನಿಸಿಕೆ ನನಗೆ ಯಾಕೋ ತೋಸ್ತು. ಆ ಒಂದು ನಿಟ್ಟಿನಲ್ಲಿ ಏನಂತಂದ್ರೆ ಇಲ್ಲಿ ಇರ್ತಕ್ಕಂಥ ನಮ್ಮ ಆತ್ಮೀಯರಿಗೆ ಏನಂತಂದ್ರೆ ಸಂಪರ್ಕಿಸಿದೆ. ಮತ್ತೆ
ಕನ್ನಡ ನಾಡಿನ ಎಲ್ಲ ದತ್ತ ಭಕ್ತರಿಗೆ ಏನಂತಂದ್ರೆ ಸಂಪರ್ಕಿಸಿದೆ. ಅವ್ರು ಈ ಒಂದು ಬಿಲ್ಡಿಂಗ್ ಮೇಲೆ ಏನಂತಂದ್ರೆ ಇದನ್ನ ಬಾಡಿಗೆದಿಂದ ಜಾಗ ತಗೊಂಡು ಏನಂತಂದ್ರೆ ಇಲ್ಲಿ ಮೂರ್ತಿ ಕೂಡಿಸ್ಲಿಕ್ಕೆ ಏನಂತಂದ್ರೆ ಸಂಕಲ್ಪ ಮಾಡಿದಾಗ ನಾವು ಎಲ್ಲಾ ಕಡೆ ಓಡಾಡಿ ಏನಂತಂದ್ರೆ ಎಲ್ಲರ ಸಂಪರ್ಕಕ್ಕೆ ತಕೊಂಡು ಆ ಒಂದು ಮೂರ್ತಿ ಕಾರ್ಯ ಏನಂತಂದ್ರೆ ನೀವು ಕೂಡಿಸ್ರಿ, ಇಲ್ಲೇ ಒಂದು ಮಂದಿರ ಕಟ್ರಿ ಅಂತಕ್ಕಂಥದ್ದು ಒಂದೇ ನಾವು ಮನವಿ ಮಾಡಿಕೊಂಡಾಗ ಏನಂತಂದ್ರೆ ಸಂತೋಷ್ ಅವರ ಕಾರ್ಯ ತತ್ಪರಾದ್ರು. ಅವರು ಆ ಒಂದು ಭಕ್ತಿ ದತ್ತನಿಗೆ ಮಾಡ್ತಕ್ಕಂಥ ಭಕ್ತಿ ಏನಂತಂದ್ರೆ ನೋಡಿದ್ರ ಅದನ್ನ ಇಲ್ಲಿ ಬಂದೆ ಏನಂತಂದ್ರ ಈ ಕ್ಷೇತ್ರಕ್ಕೆ ದರ್ಶನ ಮಾಡಿ ಏನಂತಂದ್ರೆ ಎಲ್ಲರೂ ತಿಳ್ಕೊಂಡ್ರೆ ಚೆನ್ನಾಗಿರ್ತದ ಅಂತಕ್ಕಂಥ ನನ್ನ ಅನಿಸಿಕೆ. ಯಾಕಂತಂದ್ರೆ ಹಗಲಿರುಳು ಏನಂತಂದ್ರೆ ತಮ್ಮ ಕಾಯಕದೊಂದಿಗೆ ಎಷ್ಟು ಭಕ್ತಿ ಮಾಡ್ತಾರಂತಕ್ಕಂಥ ಮಾತು ಬಾಯಿಲಿಂದ ಹೇಳಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತು ಈ ಸಂದರ್ಭದೊಳಗೆ ಹೇಳಿಕ್ಕೆ ಇಷ್ಟಪಡ್ತೀನಿ. ಅಂತ ಒಂದು ಮಹಾನ್ ಭಕ್ತರಾಗಿರ್ತಕ್ಕಂಥ ಸಂತೋಷ್ ಪತಂಗಿ ಅವ್ರ ಧರ್ಮ ಪತ್ನಿ ಏನಂತಂದ್ರೆ ಈ ಮಂದಿರ ಕಾರ್ಯ ನಿರ್ಮಾಣ ಸ್ಟಾರ್ಟ್ ಮಾಡಿದ್ರು. ಹಲವಾರು ಭಕ್ತರಿಗೆ ಹಿಡಿದು ಏನಂತಂದ್ರೆ ನಾವು ಕೂಡ ಒಂದು ತನು ಮನ ಧನದಿಂದ ಏನಂತಂದ್ರೆ ಅವರಿಗೆ ಏನೋ ಪ್ರಯತ್ನ ಮಾಡ್ಬೇಕು ಕೈಲಾದಷ್ಟು. ಆದ್ರೆ ಅವ್ರದ್ದು ಏನಂತಂದ್ರೆ ಶ್ರಮ ಇವತ್ತೇನಂತಂದ್ರೆ ಯಾವ ಮಟ್ಟಕ್ಕೆ ಸಾರ್ಥಕತೆ ಆಗಿದೆ ಅಂದ್ರೆ ಹೋದ ವರ್ಷ ಜನವರಿ 2ನೇ ತಾರೀಕು ಅವರು ಈ ಮಂದಿರದ ಉದ್ಘಾಟನೆ ಇಟ್ಕೊಂಡ್ರು. ಇದೊಂದು ಬಾಡಿಗೆ ಮಂದಿರ, ಬಹುತೇಕ ಅವ್ರ ಸುತ್ತಲೂ ಎಲ್ಲ ತೋರಿಸ್ಬೇಕಂತ ಕೂಡ ಹೇಳ್ತಾ ಇದ್ದೀನಿ. ಇದೊಂದು ಬಾಡಿಗೆ ಮಂದಿರ ಬಾಡಿಗೆ, ಈ ಜಾಗ ಬಾಡಿಗೆ, ದತ್ತಾತ್ರೇಯನು ಬಾಡಿಗೆ ಮಂದಿರದೊಳಗೆ ಏನಂತಂದ್ರೆ ಬಂದು ಕುಂತಿದ್ದಾನೆ. ಆ ಒಂದು ಮೂರ್ತಿ ಒಬ್ಬ ಮಹಾನ್ ವ್ಯಕ್ತಿ ರವಿ ಅಂತಕ್ಕಂಥವ್ರು ಕೊಟ್ಟಾರಂತ ನನ್ನ ಅನಿಸಿಕೆ. ಆ ಒಂದು ಮೂರ್ತಿ ಏನಂತಂದ್ರೆ ಹಲವಾರು ವರ್ಷದ ನಂತರ ಇವರಿಗೆ ಏನಂತಂದ್ರೆ ಇವತ್ತು ಆ ಶ್ರೀಚಕ್ರ ಏನಂತಂದ್ರೆ ಎಲ್ಲೋ ಒಂದು ಮಹಾಕ್ಷೇತ್ರದಿಂದ ಏನಂತಂದ್ರೆ ಬಂದಂತಕ್ಕಂಥದ್ದು. ಇಲ್ಲಿ ಇರ್ತಕ್ಕಂಥ ಎಲ್ಲ ಮೂರ್ತಿಗಳು ಎಲ್ಲ ಒಂದು ಏನಂತಂದ್ರೆ ಒಂದು ಲಿಂಗ ಆಗಿರ್ಬೋದು, ಪಾದುಕ ಆಗಿರ್ಬೋದು, ಹಲವಾರು ಭಕ್ತರು ಏನಂತಂದ್ರೆ ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಬಾಡಿಗೆ ಕ್ಷೇತ್ರದಲ್ಲಿ. ಅಂದ್ರೆ ನನಗೆ ಅನಿಸ್ತಾ ಇದೆ ಏನು ಅಂತ, ನಾನೊಬ್ಬ ಸಾಹಿತ್ಯಗೆ ಈ ಪ್ರಪಂಚದಲ್ಲಿ ಹಲವಾರು ಕಡೆ ನೋಡಿದಾಗ ಬಹುತೇಕ ಏನಂತಂದ್ರ ಜನರಿಗೆ ಜಾಗ ಸಿಗ್ತಾ ಇದೆ, ಶ್ರೀಮಂತರಿಗೆ ಜಾಗ ಸಿಗ್ತಾ ಇಲ್ಲ, ಬಡವರಿಗೆ ಸಿಗ್ತಾ ಇಲ್ಲ. ಒಂದು ಎರಡನೇದು ಏನು ಅಂತಂದ್ರ ಈ ಭಗವಂತನಿಗೆ ಜಾಗ ಸಿಗ್ತಾ ಇಲ್ಲ ಅಂತಕ್ಕಂಥ ಸಂಗತಿ ಕೂಡ ಆ ನೋವಿನ ಸಂಗತಿ ನಾನು ಈ ಲೋಕಕ್ಕೆ ಏನಂತಂದ್ರೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಕಡೆ ನಾವು ಮಂದಿರ ಮಾಡ್ಬೇಕಂದಾಗ ಜಾಗ ಸಿಗ್ತಾ ಇಲ್ಲ, ದೇವರನ್ನು ಕೂಡಿಸ್ಲಿಕ್ಕೆ ಜಾಗ ಸಿಗ್ತಾ ಇಲ್ಲ, ಈ ಜಾಗನೇ ನಿರ್ಮಾಣ ಮಾಡ್ಲಿಕ್ಕಂತ ದೇವ್ರಿಗೆ ಜಾಗ ಸಿಗ್ತಾ ಇಲ್ಲ ಅಂದ್ರೆ ಇದು ಕಲಿಯುಗದಾಗ ಏನಂತಂದ್ರೆ ಒಂದು ಆಶ್ಚರ್ಯಕರ ಸಂಗತಿ ಅಂತಕ್ಕಂಥದ್ದು. ಅಂತ ಒಂದು ಸ್ಥಳದಲ್ಲಿ ಇವತ್ತೇನಂತಂದ್ರ ದತ್ತಾತ್ರೇಯನ ಮಂದಿರ ನಿರ್ಮಾಣ ಮಾಡಿ ನಮ್ಮೆಲ್ಲರಿಗೆ, ಅದರಲ್ಲಿ ವಿಶೇಷವಾಗಿ ಕನ್ನಡ ನಾಡಿನ ಕೇಂದ್ರ ಸ್ಥಾನ ಆಗಿರ್ತಕ್ಕಂಥ ಈ ಬೆಂಗಳೂರು ಮಹಾನಗರದಲ್ಲಿ ಗಂಗಾನಗರದಲ್ಲಿ ಇಂಥದೊಂದು ಮಂದಿರ ನಿರ್ಮಾಣ ಇದೆ. ಇಲ್ಲಿ ನಾನು ನೋಡಿದೆ ಏನು ಅಂತಂದ್ರೆ ಇಲ್ಲಿ ಬಹಳ ಪವರ್ ಇದೆ. ನಾನೊಬ್ಬ ಸಾಹಿತ್ಯವಾಗಿ ಹೇಳಕ್ ಇಷ್ಟಪಡ್ತೀನಿ, ನನಗೆ ಬಹಳ ಪವರ್ ಅನ್ನಿಸ್ತಾ ಇತ್ತು. ಇಲ್ಲಿ ಬಂದೇನಂತಂದ್ರೆ ಭಕ್ತರು ಒಂದು ಸಲ ಬಂದು ಇಲ್ಲಿ ದರ್ಶನ ತಗೊಂಡ್ರೆ ಗೊತ್ತಾಗ್ತದೆ ಇಲ್ಲಿನ ಪವರ್ ಏನು ಅಂತಕ್ಕಂಥದ್ದು. ಇದನ್ನ ನೋಡ್ತಾ ಇದ್ದಾಗ ನೈಟ್ ಕೂಡ ಬಂದು ಬಿಡ್ತು ಅಂತ ಅನ್ನಿಸ್ತದೆ. ಅದಕ್ಕಾಗಿ ಏನಂತಂದ್ರೆ ಇಲ್ಲಿ ಒಂದು ಎಲ್ಲರೂ ಬಂದೇನಂತಂದ್ರೆ ಈ ಜಾಗಕ್ಕೆ ಬರ್ರಿ, ದರ್ಶನ ಮಾಡ್ರಿ. ಇಲ್ಲಿ ಪ್ರತಿ ಗುರುವಾರ ವಿಶೇಷ ದಿನ ಇರ್ತದೆ, ಪ್ರತಿ ಹುಣ್ಣಿಮೆ ಮತ್ತು ಅಮಾಸಿ ಕೂಡ ವಿಶೇಷ ದಿನ ಇರ್ತದೆ. ಇಲ್ಲಿ ಏನಂತಂದ್ರ ಮಂದಿರ ನಿರ್ಮಾಣ ಮಾಡಿರ್ತಕ್ಕಂಥ ಮಹಾತ್ಮರು ಕೂಡ ಸಂತೋಷ್ ಪತಂಗಿ ಅವರು, ಇಲ್ಲಿ ಪೂಜಾರಿ ಕೂಡ ಸಂತೋಷ್ ಪತಂಗಿ ಅವರು. ಇಲ್ಲಿ ಎಲ್ಲಾ ಕಾರ್ಯ ಏನಂತಂದ್ರೆ ಅವರು ಏಕಾಂಗಿಯಾಗಿ ನಡೆಸ್ಕೊಳ್ತಾ ಇದ್ದಾರೆ. ನನ್ನೊಂದು ವಿಶೇಷ ಮನವಿ ಇದೆ ಈ ಮೂಲಕ, ಏನು ಅಂತಂದ್ರೆ ಸಂತೋಷ್ ಪತಂಗಿ ಅವರಿಗೆ ಏನಂತಂದ್ರ ಎಲ್ಲ ಭಕ್ತಾದಿಗಳು ಏನಂತಂದ್ರೆ ಅವ್ರಿಗೆ ಸಹಕಾರ ತನು ಮನ ಧನದಿಂದ ಸಹಕಾರ ಕೊಟ್ಟು ಅವ್ರದೇ ಒಂದು ಏನಂತಂದ್ರೆ ಹೆಸರ ಮೇಲೆ ಬೆಂಗಳೂರು ಮಹಾನಗರದ ನಾಗರಿಕರು ಏನಂತಂದ್ರೆ ಈ ರಾಜಕೀಯ ವ್ಯಕ್ತಿ ಆಗಿರ್ಬೋದು, ಎಲ್ಲ ಸಂಸ್ಥೆಯವರಾಗಿರ್ಬೋದು, ಅವ್ರಿಗೊಂದು ಏನಂತಂದ್ರೆ ಒಂದು ಚಿಕ್ಕ ಜಾಗ ಎಲ್ಲಾದ್ರೂ ಹುಡುಕಿ ಕೊಟ್ಟಿದ್ರೆ ಏನಂತಂತ ಒಂದು ಮಂದಿರ ಕಟ್ಕೊಂಡು ಬದುಕಿರೋ ತನಕ ಮುಂದಿನ ಜನ್ಮದಾಗೂ ಕೂಡ ಅದ್ರ ಭಕ್ತರಾಗಿ ಇಲ್ಲಿ ಬರ್ತಾರ. ಅವ್ರ ಏನಂತಂದ್ರ ಆ ಮಂದಿರಕ್ಕೆ ಏನಂತಂದ್ರೆ ಪೂಜಾರಿಯಾಗಿ ಉಳಿತಾರ. ಇಲ್ಲಿನ ಭಕ್ತರಿಗೆ ಕೂಡ ಏನಂತಂದ್ರ ದತ್ತಾತ್ರೇಯನ ದರ್ಶನ ಅನುಕೂಲ ಮಾಡಿಕೊಡ್ತಾರ. ಅಂತ ಒಂದು ಅವ್ರಿಗೆ ಒಂದು ಜಾಗ ಏನಂತಂದ್ರ ಕೊಟ್ಟಿದ್ರೆ ಚೆನ್ನಾಗಿರ್ತದ ಅಂತಕ್ಕಂಥ ಮಾತಿ ಇಲ್ಲಿನ ಒಂದು ಮಹಾನಗರದ ಒಂದು ಎಲ್ಲ ನಾಗರಿಕರಿಗೆ ಏನಂತಂದ್ರೆ ನಾನು ವಿನಂತಿ ಮಾಡ್ಲಿಕ್ಕೆ ಕೂಡ ಇಷ್ಟಪಡ್ತೀನಿ. ಯಾಕಂತಂದ್ರೆ ದತ್ತಾತ್ರೇಯನ ಬಗ್ಗೆ ಮುಖ್ಯವಾಗಿ ಹೇಳ್ಬೇಕಾದ್ರೆ ದತ್ತ ಇದರ ಶಬ್ದದ ಅರ್ಥ ಇಷ್ಟೇ, ಯಾರು ನಾನು ಭಕ್ತಿ ಮಾಡ್ತೀರಿ, ಯಾರು ನಾನು ಜಪ ಮಾಡ್ತೀರಿ, ನಾನು ನಿಮ್ಗೆ ಅಪ್ಕೊಳ್ತಾ, ನಾನು ನಿಮಗೆ ಪಟ್ಕೊಳ್ತಾ ಅಂತಕ್ಕಂಥ ಮಾತು. ನಂತರ ಏನಂತಂದ್ರೆ
ದತ್ತಾತ್ರೇಯನಿಗೆ ಏನಂತಂದ್ರೆ ದತ್ತಾತ್ರೇಯನ ಒಂದು ತತ್ವ ಏನು ಅಂತಂದ್ರೆ ಜಾತಿ ಧರ್ಮ ನೀತಿ ನಿಯಮ ಅದರ ಆಚೆಗೆ ನಿಂತು ನೋಡ್ತಕ್ಕಂಥ ಒಂದು ಅವಧೂತ ತತ್ವ. ಆದ್ದರಿಂದ ಇಲ್ಲಿ ಎಲ್ಲಾ ಜಾತಿ ಎಲ್ಲಾ ಧರ್ಮದ ಯಾವುದೇ ಜಾತಿ ಧರ್ಮ ಇಲ್ಲ, ಇಲ್ಲಿ ಮನುಷ್ಯ ಅಷ್ಟೇ ಅಲ್ಲ, ಪಶು ಪಕ್ಷಿ ಪ್ರಾಣಿಗಳಿಗೆ ಕೂಡ ಏನಂತಂದ್ರೆ ಆ ದತ್ತಾತ್ರೇಯನ ಏನಂತಂದ್ರೆ ಅನುಗ್ರಹ ಇರ್ತದ. 84 ಲಕ್ಷ ಜೀವರಾಶಿಗಳಿಗೆ ಕೂಡ ಅವನಿಂದ ನಿರ್ಮಾಣ ಆಗಿದೆ. ಜಗತ್ತಿನಲ್ಲಿ ಈ ದತ್ತಾತ್ರೇಯನ ಒಂದೇ ಒಂದು ಶಬ್ದದಿಂದ ಕರೀತಾರೆ, ಏನು ಅಂದ್ರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತಕ್ಕಂಥದ್ದು. ಆದ್ದರಿಂದ ಅಂತ ಒಂದು ಮಹಾತ್ಮನಿಗೆ ಏನಂತಂದ್ರೆ ಈ ಒಂದು ಜಾಗದಲ್ಲಿ ಇವತ್ತೇನ ನಿರ್ಮಾಣ ಮಾಡಿದ್ದಾರೆ. ಅದರ ಮೇಲೆ ನೀರು ಹಾಕಿದ್ದು ಅದರ ಮೇಲೆ ಇವತ್ತೇನಂತಂದ್ರೆ ಇವತ್ತು ನಾನು ಈ ಕ್ಷೇತ್ರಕ್ಕೆ ಬಂದಾಗ ಈ ದತ್ತಾತ್ರೇಯನ ಒಂದು ಪ್ರಸಾದವಾಗಿ ಮಹಾಪ್ರಸಾದವಾಗಿರ್ತಕ್ಕಂಥ ಒಂದು ತೀರ್ಥ ಇವತ್ತು ನನ್ನ ತಲೆ ಮೇಲೆ ಹಾಕಿ ಏನಂತಂದ್ರ ಇವತ್ತು ಸ್ನಾನ ಮಾಡಿಸಿದ್ದಾರೆ ಸಂತೋಷರು. ಬಹುತೇಕ ಏನಂತಂದ್ರ ಆ ಮೂಲಕ ನಂದು ಯಾವ್ದಾದ್ರು ಕರ್ಮಗಳಿದ್ರು ಕೂಡ ಏನಂತಂದ್ರೆ ಇವತ್ತು ಕಳೆದಿದ್ದಾರೆ. ಈ ಜನ್ಮಾಂತರ ತನಕ ಏನಂತಂದ್ರ ಈ ದತ್ತಪ್ರಭುವಿನ ಕಾರ್ಯದಲ್ಲಿ ಏನಂತಂದ್ರೆ ನಾನು ಕೂಡ ಅವ್ರ ಜೊತೆಯಲ್ಲಿ ಏನಂತಂದ್ರ ತೊಡಗಲಿ ಅಂತಕ್ಕಂಥ ಮಾತು ದತ್ತಪ್ರಭುವಿನಲ್ಲಿ ಕೇಳಿಕೊಂಡು ಇವತ್ತು ಯಾರಾದರೂ ಏನಂತಂದ್ರೆ ಈ ದತ್ತಾತ್ರೇಯನ ಮಹಾನ್ ಗ್ರಂಥಗಳು ಬೆಂಗಳೂರಿನಲ್ಲಿ ಇವತ್ತು ಅದನ್ನು ಕೂಡ ಹೇಳಿಕ್ಕೆ ಒಂದು ಮಾತು ಇಷ್ಟಪಡ್ತೀನಿ. ವಿಜಯ ಸಂಕೇಶ್ವರ ಅಂತಕ್ಕಂಥ ಒಬ್ಬ ಮಹಾತ್ಮರು ಏನಂತಂದ್ರೆ ನನ್ನಂತ ಬಡವ ಬರೆದಿರ್ತಕ್ಕಂಥ ಈ ಪುಸ್ತಕ ಸುಮಾರು 2 ಲಕ್ಷ 3 ಲಕ್ಷ ಪ್ರತಿಗಳ ಮುದ್ರಣ ಮಾಡಿ ಕೇವಲ ಏನಂತಂದ್ರೆ 200 ರೂಪಾಯಿ ಬೆಲೆ ಇಟ್ಟೇನಂತಂದ್ರೆ ಇವತ್ತೇನಂತಂದ್ರ ದೇಶ ವಿದೇಶಗಳಿಗೆ ಕೂಡ ಅವ್ರು ಏನಂತಂದ್ರೆ ಹಂಚ್ತಾ ಇದ್ದಾರ. ಅವರಿಗೂ ಕೂಡ ಏನಂತಂದ್ರ ದತ್ತಪ್ರಭು ಏನಂತಂದ್ರ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತಕ್ಕಂಥ ಮಾತು ಸಮಸ್ತ ಭೂಲೋಕದಲ್ಲಿ ಇರ್ತಕ್ಕಂಥ ಎಲ್ಲ ದತ್ತ ಭಕ್ತರಿಗೆ ಏನಂತಂದ್ರ ಕಲಿಯುವುದು ಕೊನೆಯಲ್ಲಿ ಏನಂತಂದ್ರೆ ಕಾಪಾಡ್ಲಿ ಅಂತಕ್ಕಂಥ ಮಾತು ಹೇಳ್ತಾ ಎಲ್ಲರೂ ಕೂಡ ದತ್ತ ಭಕ್ತರಾಗಿ ಈ ಒಂದು ದತ್ತ ಮಾರ್ಗದಲ್ಲಿ ತಲ್ಲಿನ ಆಗ್ರಿ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಕೊನೆಯ ಒಂದು ವಚನ ಹೇಳಿ ನಂದು 2 ಮಾತಿಗೆ ವಿರಾಮ ಹೇಳ್ತೀನಿ. ವಚನಗಳು ನಾ ಬರೆದೆ ವಚನಕಾರನೇನಲ್ಲ, ವಚನಗಳು ನಾ ಬರೆದೆ ವಚನಕಾರನೇನಲ್ಲ, ಕವನಗಳ ಬಲೆ ಹೆಣದೆ ಕವಿಗಾರನೇನಲ್ಲ, ಕವನಗಳ ಬಲೆ ಹೆಣದೆ ಕವಿಗಾರನೇನಲ್ಲ, ಬಲ್ಲವರಿಂದ ಕಲಿತು ಬಲ್ಲಿದನು ನಾನದೆ, ಬಲ್ಲವರಿಂದ ಕಲಿತು ಬಲ್ಲಿದನು ನಾನದೆ, ನೀನರಿದಂತೆ ಬರೆದೆ ಎನ್ನದತ್ತ ದಿಗಂಬರ, ನೀನರಿದಂತೆ ಬರೆದೆ ಎನ್ನದತ್ತ ದಿಗಂಬರ. ಕೊನೆಯದಾಗಿ ಸಕಲ ಭೂಲೋಕ ವಾಸಿಗಳಾಗಿರ್ತಕ್ಕಂಥ ಎಲ್ಲ ಜೀವಾತ್ಮರಿಗೂ ಮತ್ತು ಈ ಒಂದು ಕ್ಷೇತ್ರ ನಿರ್ಮಾಣ ಮಾಡಿ ಈ ಒಂದು ಕನ್ನಡ ನಾಡಿನ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ಬೆಂಗಳೂರು ನಗರದ ಎಲ್ಲ ಭಕ್ತರಿಗೂ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂತಹ ಈ ಒಂದು ಸಂತೋಷ್ ಪತಂಗಿಯವರ ಇಡೀ ಕುಟುಂಬಕ್ಕೂ ಅವರ ಒಂದು ಭಕ್ತ ವೃಂದಕ್ಕೂ ಹಾಗೂ ಅವರ ಒಂದು ಎಲ್ಲ ಒಂದು ಗೆಳೆಯ ವೃಂದಕ್ಕೂ ಏನಂತಂದ್ರೆ ನಾನು ನಮಿಸಿ ಅವ್ರು ಏನಂತಂದ್ರೆ ಈಗಾಗಲೇ ಏನಂತಂದ್ರೆ ಒಂದು ಟ್ರಸ್ಟ್ ಕೂಡ ಮಾಡಿದ್ದಾರೆ. ಈ ಟ್ರಸ್ಟಿಗೆ ಏನಂತಂದ್ರೆ ಎಲ್ಲ ಈ ನಗರದ ವಾಸಿಗಳು ಹಾಗೂ ಈ ಒಂದು ಸರ್ಕಾರಕ್ಕೂ ಈ ಮೂಲಕ ಮನವಿ ಸಲ್ಲಿಸಿ ಅವರು ಒಂದು ಕ್ಷೇತ್ರ ಮಾಡಲಿಕ್ಕೆ ಎಲ್ಲರೂ ಕೈಗೂಡಿಸ್ಬೇಕಂತಕ್ಕಂಥ ಮಾತು ಮತ್ತೆ ಹೇಳಿ ನನ್ನ ಅಂತರಂಗದ ಮನವಿ ಸಲ್ಲಿಸಿ ಏನಂತಂದ್ರ ನಂದು 2 ಮಾತಿ ವಿರಾಮ ಹೇಳ್ತೀನಿ. ಜೈ ಗುರುದೇವ್ ದತ್ತ, ಜೈ ಗುರುದೇವ್ ದತ್ತ.